ನಮಸ್ಕಾರ ಎಲ್ರಿಗೂ. ಎಲ್ಲ ಪಾಪ ಊಟ ಮಾಡಿ ನಿದ್ರಾವಸ್ಥೆಯಲ್ಲಿ ಇದ್ದೀರಾ. ನಾಗರಾಜ್ ಗುರುಗಳು ಪಾಪ ತುಂಬಾ ಹೊತ್ತು ಎಚ್ಚರ ಮಾಡಿದೀರಾ. ನಮ್ದು ತುಂಬಾ ಅಂದ್ರೆ ನಮ್ಮ ಮಹಾವತಾರಲ್ಲಿ ತುಂಬಾ ಅಂದ್ರೆ ಔಷಧಿಗಳು ರಹಿತ ಅಂದ್ರೆ ಚಿಕಿತ್ಸೆ ತಗೊಳ್ಳೋದು ತುಂಬಾ ಇದೆ. ನಾವು ಇನ್ನೂ ತುಂಬಾ ಕೇಳೋದಿದೆ. ನಾನಿವತ್ತು ಮನೆ ಮದ್ದು ತುಂಬಾ ಚಿಕ್ಕದಾಗಿ ಹೇಳ್ತೀನಿ. ಯಾಕಂದ್ರೆ ಈಗ ಆಹಾರ ಪದ್ಧತಿ ಹೇಗಿರ್ಬೇಕು, ನಮ್ಮ ಜೀವನ ಶೈಲಿ ಹೇಗಿರ್ಬೇಕು ಅನ್ನೋದನ್ನ ನಮ್ಮ ಗೀತಾ ಮೇಡಮ್ ಅವ್ರು ಹೇಳಿದ್ರು. ಆ ನಮ್ಮ ಜೀವನ ಶೈಲಿಯನ್ನ ಮಾಡ್ಕೊಂಡ್ಮೇಲೆ ನಾವು ಮನೆ ಮದ್ದು ಹೇಗೆ ಉಪಯೋಗಿಸೋದು ಅಂತ. ಎಷ್ಟು ಜನ ಇಲ್ಲಿ ಮನೆ ಮದ್ದು ಉಪಯೋಗಿಸ್ತೀರಾ ಸಣ್ಣ ಪುಟ್ಟ ಕಾಯಿಲೆಗೆ? ಓ, ತುಂಬಾ ಜನ ಇದ್ದೀರಾ, ಪರವಾಗಿಲ್ಲ. ಅದೇ ರೀತಿ ತುಂಬಾ ಅಂದ್ರೆ ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನು ಉಪಯೋಗಿಸಿ ಔಷಧಿಯನ್ನು ತಯಾರು ಮಾಡ್ಕೊಳ್ಳೋದು ಅಂದ್ರೆ ಮನೆ ಮದ್ದು ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಮನೆಯಲ್ಲೇ ಇರುತ್ತೆ. ಆಲ್ಮೋಸ್ಟ್ ಸಾಂಬಾರ್ ಪದಾರ್ಥಗಳು ಹೇಗೆ ಚಕ್ಕೆ ಇರ್ಬೋದು, ಲವಂಗ ಇರ್ಬೋದು, ಶುಂಠಿ ಇರ್ಬೋದು, ಪುದೀನ ಇರ್ಬೋದು, ಇವನ್ ಕರಿಬೇವು. ಪ್ರತಿಯೊಂದ್ರಲ್ಲೂ ಔಷಧೀಯ ಗುಣಗಳಿದೆ. ನಾವು ಅದನ್ನ ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಓ, ಇದೇನಪ್ಪ ಸೊಪ್ಪು, ಇದರಿಂದ ಏನ್ ಉಪಯೋಗ ಇರುತ್ತೆ, ಇದರಿಂದ ಏನ್ ಮಾಡ್ಕೊಳಕ್ಕಾಗತ್ತೆ ಅಂತ ತೆಗ್ದೆಸಿಬಾರ್ದು. ಇವನ್ ನೀವು ಹಣ್ಣು ತಿಂತೀರಾ, ದಾಳಿಂಬೆ ಹಣ್ಣು ತಿಂತೀರಾ, ಆ ದಾಳಿಂಬೆ ಹಣ್ಣು ಒಳಗಡೆ ಬೀಜ ತಿಂತೀರಾ, ಆ ಸಿಪ್ಪೆಗಳನ್ನ ನೀವು ಎಸಿಬಾರ್ದು. ಅದ್ರಲ್ಲೂ ಸಿಪ್ಪೆಯಲ್ಲಿ ಒಂದು ಔಷಧೀಯ ಗುಣ ಇದೆ. ನೀವು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು. ಅದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಪ್ರತಿಯೊಂದ್ರಲ್ಲೂ ನಾವು ಈಗ ನಮ್ಮ ಮನೆಯಲ್ಲಿ ಹೀರೆಕಾಯಿ ತಿಂತೀರಾ, ಹೀರೆಕಾಯಿ ಒಳಗಡೆ ತಗೋತೀರಾ, ಮೇಲ್ ಸಿಪ್ಪೆ ಎಸ್ದು ಬಿಡ್ತೀರಾ. ಆ ಸಿಪ್ಪೆ ಕೂಡನೇ ಎಸಿಬಾರ್ದು. ಆ ಸಿಪ್ಪೆನಲ್ಲೂ ಔಷಧೀಯ ಗುಣಗಳಿದೆ. ಅದನ್ನು ನಾವು ಸೇವ್ ಮಾಡ್ಕೋಬೇಕು. ಅದ್ರನ್ನು ಒಂದು ಔಷಧಿಯ ರೂಪದಲ್ಲಿ ತಗೊಳ್ಬೇಕು. ಅಂದ್ರೆ ನಮ್ಮ ದೇಹಕ್ಕೆ ನಾವು ಇಮ್ಯುನಿಟಿ ತುಂಬ್ತಾ ಇರ್ಬೇಕು. ವೈರಸ್ ಬರೋಕ್ಕಿಂತ ಮೊದ್ಲೇನೆ ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಅಂದ್ರೆ ವೈರಸ್ ಬಂದ ಮೇಲೆ ರಕ್ಷಣೆ ಮಾಡ್ಕೊಳ್ಳೋದು ಆಗತ್ತೆ. ಬರೋದನ್ನ ತಡಿಬೋದು ಅಂತ. ನಮ್ಗೆ ಯಾವ್ಯಾವ್ದೋ ವೈರಸ್ ಬರೋಕ್ಕಿಂತ ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡ್ಕೊಂಡ್ರೆ, ಅಂದ್ರೆ ಯಾವ್ದ್ಯಾವ್ದೋ ಈಗ ನೋಡಿ ಕರೋನಾ ಅಂತ ಬಂತು, ಡೆಂಗ್ಯೂ ಅಂತ ಬಂತು, ಆ ತರ ವೈರಸ್ ಎಲ್ಲ ನಮ್ಮ ದೇಹದ ಮೇಲೆ ಅಟ್ಯಾಕ್ ಮಾಡೋದನ್ನ ಕಡಿಮೆ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನನ್ಗೆ ಅಂತ ಇಟ್ಕೊಳ್ಳಿ, ನಮ್ದು ಕರೋನಾ ಟೈಮಲ್ಲಿ ಆ ನನ್ನ ದೇಹ ಸ್ಥಿತಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಅಂದ್ರೆ ಈ ಮನೆ ಮದ್ದು ಉಪಯೋಗಿಸೋದ್ರಿಂದ ನಾನು ಯಾವುದೇ ಹೊರಗಡೆ ಔಷಧಿ ತಗೊಂಡಿಲ್ಲ. ಎಷ್ಟೋ ನಮ್ಮ ಊರಲ್ಲಿ ಎಷ್ಟೋ ಜನಕ್ಕೆ ಕರೋನಾ ಬಂತು, ಎಷ್ಟು ಜನ ಪೇಷಂಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಬಟ್ ನಮ್ಮ ಮನೆಯಲ್ಲಿ ಮಾತ್ರ ಒಬ್ರು ಅಡ್ಮಿಟ್ ಆಗಿಲ್ಲ, ಹೊರಗಡೆ ಟ್ಯಾಬ್ಲೆಟ್ ಯಾವ್ದು ತಗೊಂಡಿಲ್ಲ. ಮನೆಯಲ್ಲಿರೋ ಅಂದ್ರೆ ಸುತ್ತಮುತ್ತಲ ನಮ್ಮ ಹಳ್ಳಿಯಲ್ಲಿ ಸಿಗೋವಂತ ಅಂದ್ರೆ ಬೇರು, ನಾರು, ಸೊಪ್ಪುಗಳಿಂದನೇ ನಾವು ಮನೆಯಲ್ಲಿ ಕಷಾಯ ಮಾಡ್ಕೊಳ್ಳೋದು, ಮದ್ದು ಮಾಡ್ಕೊಳ್ಳೋದು, ಅದ್ರಿಂದಾನೇ ನಾವು ನಿವಾರಣೆ ಮಾಡ್ಕೊಳ್ತಿದ್ವಿ. ಒಂದ್ ಥಂಡಿ ಆಗ್ಲಿ ಯಾವುದಕ್ಕೂ ಹೊರಗಡೆ ಟ್ಯಾಬ್ಲೆಟ್. ಇವಾಗ ನಮ್ಮ ಮನೆಯಲ್ಲೂ ಅಷ್ಟೇ ಇವಾಗ್ಲೂನು ನಾನಾಗ್ಲಿ ನನ್ ಮಕ್ಕಳಾಗ್ಲಿ ಆಸ್ಪತ್ರೆ ಹೋಗೋದು ಕಡಿಮೆ. ಯಾಕಂದ್ರೆ 3 ಡೇಸು ವೆಯ್ಟ್ ಮಾಡ್ಬೇಕು. ಅಂದ್ರೆ ಮನೆ ಮದ್ದು, ಮನೇಲಿ ಸಿಗೋ ಔಷಧಿಗಳ ಬಗ್ಗೆ. ಅದಕ್ಕೂ ಆಗಿಲ್ಲ, ಸ್ವಲ್ಪ ಜನ ಉಲ್ಬಣ ಆಯ್ತು, ಒಂದ್ಸತಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೋಬೇಕು. ಏನಾಗಿದೆ ಅಂತ ನಮ್ಮ ಕಾಯಿಲೆ ತಿಳ್ಕೊಳ್ಳಿಕ್ಕೆ. ಅದು ಅಂದ್ರೆ ಉಲ್ಬಣ ಆಗುವಂತ ಕಾಯಿಲೆ ಆದ್ರೆ ಮಾತ್ರ ಹೊರಗಡೆ ಔಷಧಿ ತಗೊಳ್ಳೋದು ಒಳ್ಳೇದು. ಇಲ್ಲ ಅಂದ್ರೆ ಮನೆಯಲ್ಲೇ ಕಂಟ್ರೋಲ್ ಆಗುತ್ತೆ. ಯಾವಾಗ ಕಂಟ್ರೋಲ್ ಆಗುತ್ತೆ? ನಮ್ಮಲ್ಲಿ ಇಮ್ಯುನಿಟಿ ಇದ್ದಾಗ ಮಾತ್ರ ಅದು ಕಂಟ್ರೋಲ್ ಆಗುತ್ತೆ. ಅದಕ್ಕೆ ನಾವು ಈ ಮನೆ ಮದ್ದುಗಳು, ಮನೆಯಲ್ಲಿ ಸಿಗೋ ವಸ್ತುಗಳನ್ನೆಲ್ಲ ಉಪಯೋಗಿಸಿದ್ರೆ ನಮ್ಮ ಇಮ್ಯುನಿಟಿ ಜಾಸ್ತಿ ಇರುತ್ತೆ. ಅವಾಗ ಯಾವುದೇ ರೋಗಗಳು ಬರಲ್ಲ ನಮ್ಮ ಹತ್ರ. ಬಂದ್ರೂನು ನಾವು ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನ್ ಬೆಳೆದಿರೋಂತ ವಾತಾವರಣ ಎಲ್ಲ ಮಲ್ನಾಡ್ ಕಡೆ. ಅಲ್ಲಿ ಗೊತ್ತಲ್ಲ ಪ್ರತಿಯೊಂದು ಮಲೆನಾಡಲ್ಲಿ ಹೇಗೆ ಅಂದ್ರೆ ತಿನ್ನೋ ವಸ್ತುಗಳೆಲ್ಲದೂ ಔಷಧಿ ರೂಪವಾಗಿ ತಗೊಳ್ತಾ ಇರ್ತೀವಿ ನಾವು. ಹೊರಗಡೆ ಹೋಗೋದು ಕಡಿಮೆ. ಯಾಕಂದ್ರೆ ನಮ್ಗೆ ಆಸ್ಪತ್ರೆ ಅಂದ್ರೆಲ್ಲ ತುಂಬಾ ದೂರ. ನಾವೊಂದು ಸಣ್ಣ ಹಳ್ಳಿಯಲ್ಲಿ ಇರೋಂತ ಪರಿಸರದಲ್ಲಿರೋರು. ಸುತ್ತಮುತ್ತ ಎಲ್ಲ ಔಷಧಿಗಳ ಗಿಡಗಳೇ ಇರುತ್ತೆ. ಅದು ಪ್ರತಿಯೊಂದು ನಾವು ಬೇರು ಅದು ಯಾವುದೇ ಒಂದು ಅಂದ್ರೆ ಸೊಪ್ಪು ಸಿಗಲಿ ಯಾವ್ದೂ ವೇಸ್ಟ್ ಮಾಡಲ್ಲ. ತಂಬಳಿ ಮಾಡೋದು, ಚಟ್ನಿ ಮಾಡೋದು, ಪಲ್ಯ ಮಾಡೋದು, ಇಲ್ಲ ಅಂದ್ರೆ ಡ್ರೈ ಮಾಡಿ ಇಟ್ಕೊಳ್ಳೋದು, ಅದನ್ನ ಕಷಾಯ ರೂಪದಲ್ಲಿ ಉಪಯೋಗಿಸ್ಕೊಳ್ತೀವಿ. ಅಷ್ಟು ಒಳ್ಳೊಳ್ಳೆ ಇದೆ. ಶುಂಠಿ ಇದೆ, ಕರಿಬೇವು, ನುಗ್ಗೆ ಸೊಪ್ಪಂತೂ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ. ಅದ್ರದ್ದು ಅದ್ಭುತವಾಗಿ ಆ ನುಗ್ಗೆ ಸೊಪ್ಪು ಕೆಲಸ ಮಾಡುತ್ತೆ. ಅಂದ್ರೆ ಡಿಟಾಕ್ಸ್ ಅಂತ ಹೇಳ್ತೀವಿ ನಾವು. ನುಗ್ಗೆ ಸೊಪ್ಪು ಪ್ರತಿದಿನ ಬೆಳಗ್ಗೆ ಒಂದ್ ಸ್ವಲ್ಪ ಜ್ಯೂಸ್ ಮಾಡಿ ಕುಡಿಯೋದು ಅಥವಾ ಪೌಡರ್ ಮಾಡಿ ಇಟ್ಕೊಂಡು ನೀರಿಗೆ ಹಾಕೊಂಡು ಕುಡ್ಕೊಂಡ್ರೆ ಈ ಡಯಾಬಿಟಿಸ್ ಇದ್ದವರಿಗೆ ತುಂಬಾ ಅನುಕೂಲವಾಗುತ್ತೆ. ಮತ್ತೆ ಅದು ನಮ್ಮ ಹೊಟ್ಟೆಯಲ್ಲಿರುವ ಕಲ್ಮಶವನ್ನು ತೆಗೆಯುತ್ತೆ. ಅಂದ್ರೆ ವಿಷಕಾರಿ ವಸ್ತು ಅಂತ ನಾವ್ ಏನ್ ಹೇಳ್ತೀವ ಅದನ್ನ ತೆಗೆಯುತ್ತೆ. ಅದನ್ನ ನಾವು ಯೂಸ್ ಮಾಡ್ಬೇಕು. ವಾರಕ್ಕೆ ಒಮ್ಮೆ ಯೂಸ್ ಮಾಡ್ಕೋಬಹುದು. ಅದೇ ತರ ಎಲ್ಲರ ಮೇಲೂ ಕಹಿಬೇವು ಇರುತ್ತೆ. ಈಗ ಮೊನ್ನೆ ಅಷ್ಟೇ ಯುಗಾದಿ ಆಯ್ತು, ಎಲ್ಲರೂ ಬಾಗಿಲಿಗೆ ತಂದು ನೇತಾಕಿಡ್ತೀರಾ. ಅದಾದ್ಮೇಲೆ ಏನ್ ಮಾಡ್ತೀವಿ? ಎಸ್ದು ಬಿಡ್ತೀವಿ ತಿಪ್ಪೆಗೆ. ಅದು ಎಸೆಯೋದ್ಕಿಂತ ತಂದಿರೋ ದೇವ್ರ ಮನೆಗೆ ಏನ್ ಹಾಕಿರ್ತೀವ ಅಥವಾ ಬಾಗಿಲಿಗೆ ಅದನ್ನೇ ಡ್ರೈ ಮಾಡಿ ಇಟ್ಕೊಳ್ಳಿ. ವಾರಕ್ಕೆ ಒಂದ್ಸೊಮ್ಮೆ ಅದನ್ನ ಕಷಾಯ ಮಾಡಿ. ಹೇಗೆ ಅಂದ್ರೆ ಅದನ್ನ ನೀರಲ್ಲಿ ಚೆನ್ನಾಗಿ ಕುದಿಸ್ಕೋದು. ರಾತ್ರಿನೇ ಕುದಿಸ್ಬೇಕು. ಚೆನ್ನಾಗಿ ನೀರಲ್ಲಿ ಕುದಿಸೋದು. 2 ಲೋಟ ನೀರು 1 ಲೋಟಕ್ಕೆ ಬಂದ್ರೆ ಅದು ಚೆನ್ನಾಗಿ ಕುದ್ದಿದೆ, ಡ್ರೈ ಅಂದ್ರೆ ಚೆನ್ನಾಗಿ ಹೀರ್ಕೊಂಡಿದೆ ಅಂತ ಅದು. ಅದನ್ನ ಬೆಳಿಗ್ಗೆ ಎದ್ದು
ಹಾಗೆ ಕುಡಿಯೋದು. ಅಂದ್ರೆ ಕುಡಿಲಿಕ್ಕೆ ಆಗಿಲ್ಲಪ್ಪ ನನಗೆ ಅಂದ್ರೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೊಳ್ಳೋದು, ಬೆಲ್ಲ ಹಾಕೊಳ್ಳೋದು. ಬೇಡ ನಾನ್ ಹಾಗೆ ಕುಡಿತೀನಿ ಅಂದ್ರೆ ದೊಡ್ಡವರಿಗಾದ್ರೆ 1 ಲೋಟ, ಚಿಕ್ಕ ಮಕ್ಕಳಿಗಾದ್ರೆ 1/4 ಲೋಟ. ವೀಕ್ಲಿ ಒನ್ಸ್ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ಸುತ್ತಮುತ್ತಲ ಎಲ್ಲರ ಮನೇಲೂ ಆಲ್ಮೋಸ್ಟ್ ಅದಿರುತ್ತೆ. ಅದು ಅಷ್ಟೇ ಹಾಗೆ ಅಂದ್ರೆ ನಮ್ಮ ದೇಹದಲ್ಲಿರುವ ವಿಷ ವಸ್ತುಗಳನ್ನ ಹೊರಗಡೆ ಹಾಕತ್ತೆ. ವಿಷ ವಸ್ತು ಹೊರಗಡೆ ಹಾಕಿಲ್ಲ ಅಂದ್ರೆ ಅದು ಶೇಖರಣೆ ಆಗಿ ಕಾಯಿಲೆ ಬರುತ್ತೆ. ಹ್ಮ್. ಅದೇ ತರ ಆ ತರ ಸಣ್ಣ ಸಣ್ಣ ಮಾಡ್ಕೊಳ್ಳಿ. ಅದೇ ತರ ಈಗ ಇದು ರೋಗ ನಿರೋಧಕ ಶಕ್ತಿ ಕಷಾಯ ಪುಡಿ ಅಂತ. ಹ. ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಒಂದು 24 ತರ ಐಟಮ್ ಹಾಕಿದೀವಿ. ಬೇರು ಮತ್ತೆ ಈ ಸಾಂಬಾರ ಪದಾರ್ಥ ಅಂತ ಏನು ಇದು ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಸಿಗುತ್ತೆ ಇದೆಲ್ಲ ಪೌಡರ್ಸ್. ಇದ್ರಲ್ಲಿ ಇದು ಒಂದು ಶೀತ ಆಗ್ಲಿ, ಥಂಡಿ ಆಗ್ಲಿ, ತಲೆನೋವು, ತಲೆಭಾರ, ಆಮೇಲೆ ಸ್ವಲ್ಪ ಹೊಟ್ಟೆ ಏನೋ ಭಾರ ಅನ್ಸೋದು, ಆಮೇಲೆ ಲೈಟ್ ಆಗಿ ಜ್ವರ ಬಂದಿರುತ್ತೆ. ಈಗ ಥಂಡಿ ಆಯ್ತು ಅಂದ ತಕ್ಷಣ, ಗಂಟ್ಲು ನೋವು ಬಂತು ಅಂದ ತಕ್ಷಣ ನೆಕ್ಸ್ಟ್ ಏನು ಜ್ವರ. ಅದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದು ನಾನ್ ಯೂಸ್ ಮಾಡಿದೀನಿ. ತುಂಬಾ ವರ್ಷದಿಂದ ನಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡ್ತಾರೆ. ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೆ ಇದು. ಅದಕ್ಕೆ ನಾನ್ ಏನ್ ಯೂಸ್ ಮಾಡಿದೀನ, ಏನ್ ಕೆಲಸ ಮಾಡಿದೀನಿ ಅದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ತರ ಇದ್ರಲ್ಲಿ ಏನೇನಿದೆ ಅಂದ್ರೆ ಅಶ್ವಗಂಧ, ಅಮೃತ ಬಳ್ಳಿ, ನೆಲನೆಲ್ಲಿ, ಆಮೇಲೆ ಹಿಪ್ಪಲಿ, ಆಮೇಲೆ ಇದು ಜೀರಿಗೆ, ಆಮೇಲೆ ಸೊಗದೆ ಬೇರು, ಜ್ಯೇಷ್ಠ ಮದ್ದು, ಪ್ರತಿಯೊಂದು ಇದೆ ಬೇರು. ಅದು ಸಿಗುತ್ತೆ. ಗಂಧಿಗೆ ಅಂಗಡಿ ಅಂತ ನಾವ್ ಏನ್ ಹೇಳ್ತೀವೋ ಆಯುರ್ವೇದಿಕ್ ಶಾಪಲ್ಲೆಲ್ಲ ಸಿಗುತ್ತೆ. ಆಮೇಲೆ ಜೀರಿಗೆ, ಕೊತ್ತಂಬರಿ, ಜಾಯಿಕಾಯಿ, ನೆಗ್ಗಿನ ಮುಳ್ಳು ಅಂತ ಹೇಳ್ತೀವಿ. ಅದು ಹೇಗೆ ಅಂದ್ರೆ ಹ್ಮ್. ಹ್ಮ್. ನೆಗ್ಗಿನ ಮುಳ್ಳು ಹೇಗಿರುತ್ತೆ ಅಂದ್ರೆ ಅದು ಮುಳ್ಳಾಗಿರುತ್ತೆ. ಅದು ತಂಪು ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ ಬಾಡಿ ಹೀಟ್ ಆದಾಗ ತಂಪಾಗ್ಲಿಕ್ಕೆ ಕೆಲ್ಸ ಮಾಡುತ್ತೆ. ಇದ್ರಲ್ಲಿ ಅದೆಲ್ಲದು ಹಾಕಿದೀನಿ. ಅದಕ್ಕೆ ಇದು ಶೀತ ಆದ್ರೂ ತಗೊಳ್ಬೋದು. ಇಲ್ಲಾಂದ್ರೆ ಹೀಟ್ ಆದ್ರೂ ಅಂದ್ರೆ ತಗೊಳ್ಬೋದು. ಯಾಕಂದ್ರೆ ಶೀತ ಆಗಿದೆ, ಕೆಮ್ಮಾಗಿದೆ ಅಂದ್ರೆ 2 ಟೈಮ್ಸ್ ತಗೋಬೇಕು. ಇಲ್ಲ ನನ್ನ ಬಾಡಿ ಆರಾಮಾಗಿದೆಯಪ್ಪ ಅಂತ ಇದ್ದಾಗ ಸ್ವಲ್ಪ ದೇಹ ಹೀಟ್ ಇದೆ ಅಂದ್ರೆ ಸುಮ್ನೆ ಈ ಕಾಫಿ ಅಂದ್ರೆ ಟೀ ಕುಡಿಯೋದ್ ಬದಲು ಇದನ್ನ ಕಾಫಿ, ಟೀ ತರ ಕುಡಿಬೋದು. ಅದ್ಭುತವಾಗಿ ಕೆಲಸ ಮಾಡಿ ದಿನಕ್ಕೆ 1 ಟೈಮ್ ಸಾಕಾಗುತ್ತೆ. ಇದನ್ನ ಹಾಲಲ್ಲಾಗ್ಲಿ ಕುಡಿಬೋದು. ಇಲ್ಲಾಂದ್ರೆ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಕಷಾಯ ಚೆನ್ನಾಗಿ ಕುದಿಸ್ಕೊಂಡು ಬೆಲ್ಲ ಹಾಕಿ ಬೇಕಾದ್ರೂ ಕುಡಿಬೋದು. ತುಂಬಾ ಅದ್ಭುತ. ಇದೆಲ್ಲ ಮಹಾವತಾರ್ ಫೌಂಡೇಶನ್ ಸಿಗುತ್ತೆ. ಇದು ಎಸಿಡಿಟಿ ಪೌಡರ್ ಅಂತ. ಇದು ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾರಿಗೆ ಎಸಿಡಿಟಿ ಬೇರೆ, ಗ್ಯಾಸ್ಟ್ರಿಕ್ ಬೇರೆ, ಮತ್ತೆ 2 ಒಂದೇ ಅಂತ ತಿಳ್ಕೊಬೇಡಿ. ಊಟ ಮಾಡೋಕ್ಕಿಂತ ಮೊದ್ಲು ಬರೋದು ಎಸಿಡಿಟಿ, ಊಟ ಆದ್ಮೇಲೆ ಬರೋದು ಗ್ಯಾಸ್ಟ್ರಿಕ್. ಆಮೇಲೆ 2ಕ್ಕೂ ಒಂದೇ ಅಂತ ತಿಳ್ಕೊಬೇಡಿ. 2 ಚೇಂಜಸ್ ಇದೆ. ಇದು ಹಾಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಊಟಕ್ಕೆ ಮೊದಲು ಪ್ರತಿದಿನ 3 ಹೊತ್ತು ನಾವ್ ಏನ್ ತಿಂತೀವಲ್ಲ, ಆ 3 ಹೊತ್ತು ತಿನ್ನಕ್ಕಿಂತ ಮೊದಲು ಅರ್ಧ ಗಂಟೆ ಮುಂಚೆ ವಾಟರ್ ಅಲ್ಲಿ ಸ್ವಲ್ಪ ಬಿಸಿ ನೀರು, ಕಾಯ್ಸಿದ ನೀರು ಇರುತ್ತಲ್ಲ ಅದ್ರಲ್ಲಿ ಒಂದು 1/4 ಸ್ಪೂನ್ ಸಾಕಾಗತ್ತೆ ಹಾಕಿ ತಗೊಳ್ಳೋದು. ಇದ್ರಲ್ಲೂ ಅಷ್ಟೇ ಬೆಟ್ಟದ ನೆಲ್ಲಿಕಾಯಿ ಇದೆ, ಸೊಗದೆ ಬೇರಿದೆ. ಸೊಗದೆ ಬೇರೆ ಅಂತೂ ಗೊತ್ತಿರ್ಬೋದು. ನೆತ್ತಿಯಿಂದ ಪಾದದವರೆಗೆ ಇಡೀ ನಮ್ಮ ಬಾಡಿ ಪಾರ್ಟ್ಸ್ ಗೆ ಕೆಲಸ ಮಾಡುತ್ತೆ. ಅದು ಒಂದಿದ್ರೆ ಸಾಕು ನಮ್ದು ಎಲ್ಲದನ್ನು ಕೆಲಸ ಮಾಡುತ್ತೆ. ಅದು ಅಷ್ಟು ಜೀವಾಮೃತ ಅಂತ ಹೇಳ್ತೀವಿ. ಅದ್ರಲ್ಲಿದೆ. ಆಮೇಲೆ ಏನು ಜೀರಿಗೆ ಇದೆ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಡಿಟಾಕ್ಸ್ ಪೌಡರ್ ಅಂತ ಒಂದ್ ತಯಾರು ಮಾಡಿದೆ. ಅಂದ್ರೆ ಈಗ ನಮ್ಮ ಹೊಟ್ಟೆಲಿರುವ ಈ ವಿಷಕಾರಿ ವಸ್ತು ಅಂತ ನಾವ್ ಏನ್ ಹೇಳ್ತೀವೋ ಅದನ್ನೆಲ್ಲ ಹೊರಗಡೆ ಹಾಕೋದು. ಅದನ್ನು ನಮ್ಮ ಗೀತಾ ಮೇಡಮ್ ಅವರು ತಯಾರು ಮಾಡಿದ್ದಾರೆ. ಅದು ಕೂಡ ಮಹಾವತಾರ ಸಿಗುತ್ತೆ. ಸ್ವಾದ ಮುಕ್ತಿ ಅಂತ ಸಿಗುತ್ತೆ. ನಿಮ್ಗೀಗ ನೋಡಿ ಚಿಕ್ಕೋಡಿ ಬೆಳಗಾವಿ ಅಂದ ತಕ್ಷಣ ಇಡೀ ಎಷ್ಟು ಬೆವರ್ತೀರಾ, ಎಷ್ಟು ಸೆಕೆ. ಇದಕ್ಕೆ ನಮ್ಮ ದೇಹವನ್ನು ತಂಪಾಗಿಡ್ಲಿಕ್ಕೆ, ಈ ಸೆಕೆಯಿಂದ ಮುಕ್ತಿ ಆಗ್ಲಿಕ್ಕೆ ಸ್ವಾದ ಮುಕ್ತಿ ಅಂತ. ಅದು ಅದ್ಭುತವಾದ ಪೌಡರ್. ನಾವೇನಿಲ್ಲ ಒಂದಿಷ್ಟು ನೀರಲ್ಲಿ ಆ ಪೌಡರ್ ಹಾಕಿಟ್ರಾಯ್ತು. ನೀವು ಹೇಗೆ ಈಗ ನೀರೆಲ್ಲ ನೀವು ಕುಡಿತೀರಲ್ವಾ, ಆ ನೀರು ಕುಡಿಯೋದ್ ಬದಲು ಆ ನೀರು ಕುಡಿದ್ರೆ ಆಯ್ತಷ್ಟೇ. ಆ ನೀರು ಕುಡಿದ್ರೆ ಇಡೀ ದೇಹ ಇಡೀ ದಿನ ತಂಪಾಗಿರುತ್ತೆ. ಈ ಕೆಟ್ಟ ಬೆವರು ಸ್ಮೆಲ್ ಬರೋದು, ಬೆವರೋದು ಅದೆಲ್ಲ ಕಡಿಮೆ ಆಗುತ್ತೆ. ಇವೆಲ್ಲ ಕೂಡ ಇನ್ನೂ ತುಂಬಾ ಇದೆ. ಗ್ಯಾಸ್ಟ್ರೈಟಿಸ್ ಬೇರೆ ಇದೆ. ಆಮೇಲೆ ಇದು ಮಧುಮೇಹಕ್ಕಿದೆ ಪೌಡರ್. ಎಲ್ಲ ನಮ್ದು ಮಹಾವತಾರ್ ಫೌಂಡೇಶನ್ ಅಲ್ಲಿ ಸಿಗುತ್ತೆ. ನೀವು ನಂಬರು ಹೊರಗಡೆ ಇದ್ರಲ್ಲಿ ಬ್ಯಾನರ್ ಅಲ್ಲಿ ಇದೆ. ಎಲ್ಲರೂ ತಗೊಂಡು ಸೇವ್ ಮಾಡ್ಕೊಳ್ಳಿ. ಈ ಅದ್ಭುತವಾದ ಅವಕಾಶವನ್ನು ನೀವೆಲ್ಲ ಬಳಸ್ಕೊಳ್ಳಿ. ಯಾಕಂದ್ರೆ ಮನೆಮದ್ದು ಅಂದ್ರೆ ಅಷ್ಟು ನೆಗ್ಲೆಕ್ಟ್ ಮಾಡುವಂತ ಒಂದು ವಿಷಯ ಅಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದೆಲ್ಲ. ಹೇಗೆ ಜೀವನ ಶೈಲಿಯನ್ನು ನಾವು ಹೇಗೆ ನಿರೂಪಿಸ್ಕೋತೀರೋ ಅದೇ ತರ ಮನೆಮದ್ದುಗಳನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.